ತಾತನಗುಂಟೆಯಲ್ಲಿ ವೇಸ್ಟ್ ಆಗಿತ್ತು. ಅದನ್ನ ಕಂಡಿಡಿದವ್ರೆ ಡಿ.ಕೆ. ಸುರೇಶ್ ಅವರು. ಆಮೇಲೆ ಆಗಿನ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಶಾಶ್ವತವಾದಂತ ದೊಡ್ಡ ಕೆಲಸ. ನೀರ್ ಶಾಶ್ವತವಾದ ಕೆಲಸ ಅಲ್ವಾ? ಆಮೇಲೆ ಇಡೀ ತಾಲೂಕಿನಾದ್ಯಂತ ಎಲ್ಲಾ ರೋಡ್ ಡಬಲ್ ರೋಡ್ ಆಯ್ತು. ಎಲ್ಲ ಕಿತ್ತೋಗ್ತಾ ಇದಾವೆ, ರಸ್ತೆಗಳು ಒಂದು ಬಾಳ್ಕೆ ಬರ್ಲಿಲ್ಲ. ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಎಲ್ಲ ನೋಡ್ಲಿ ಎಲ್ಲಾ ರಸ್ತೆ ಅಗಲೀಕರಣ ಇದು ಶಾಶ್ವತ ಕೆಲಸ ಅಲ್ಲ. ಆನೇಕಲ್ಗೆ ಕಾವೇರಿ ನೀರು ತಂದು ಕೊಟ್ಟೋದು. ಎಲ್ಲಿದೆ ಕಾವೇರಿ ನೀರು? ಕಾವೇರಿ ನೀರು ಆನೇಕಲ್ಲಲ್ಲಿ ಕಾವೇರಿ ನೀರು. ಹೊರ ರಾಜ್ಯದಿಂದ ಬಂದವರಿಗೆ ನೀರಿದೆ. ಸೂರ್ಯ ಸಿಟಿ ರೈತರ ಜಮೀನೆಲ್ಲ ಕಬಳಿಸಿ ದೊಡ್ಡ ದೊಡ್ಡ ಬಿಲ್ಡರ್ಗಳು ಕೊಟ್ಟು ಹೊರದೇಶದಿಂದ ಬಂದವರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ರೆ ನಾವು ಸ್ಥಳೀಯರು ಏನ್ ಮಾಡ್ತಾ ಇದೀವಿ? ಕೆರೆಗಳಿಗೆ ಚರಂಡಿ ನೀರುಗಳು ಬಿಟ್ಟವ್ರೆ. ಕೆರೆಗಳಿಗೆ ಕೆರೆಗಳಿಗೆಲ್ಲ ಕುಲಪಿತ ನೀರು, ಚರಂಡಿ ನೀರು ಬಿಟ್ಟು ರಸ್ತೆ ಈ ಉದಾಹರಣೆ ನೀವು ಹೋಗ್ಬೇಕಾದ್ರೆ ಇಲ್ಲಿಂದ ನಿಮ್ಮ ಡೈರಿ ಸರ್ಕಾರ ಡೈರಿ ಅಲ್ಲವರೆಗೂ ಹೋಗಿ ಗೊತ್ತಾಗುತ್ತೆ ರಸ್ತೆ ಯಾವ ರೀತಿ ಇದೆ ಅಂತ. ಕೊನೆಯದಾಗಿ ಮಂಜುನಾಥ್ ಅವ್ರು ಯಾಕೆ ಗೆಲ್ಲಬೇಕು ನೋಡಿ, ಮಂಜುನಾಥ್ ಅವ್ರ ಸೇವೆ ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತು ಭಾರತಕ್ಕೆ ಅವಶ್ಯಕತೆ ಇದೆ. ಒಬ್ಬ ಸಜ್ಜನ ರಾಜಕಾರಣಿ ಆಗ್ಲಿಕ್ಕೆ ಬಂದಿದ್ದಾರೆ. ರಾಜಕಾರಣಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಒಂದು ಹೆಲ್ತ್ ಸಿಸ್ಟಮ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಕಟ್ಟಬೇಕಾಗಿದೆ. ಅದರಿಂದಾಗಿ ಒಬ್ಬ ಡಾಕ್ಟರ್ ಮಂಜುನಾಥ್ ಜಯದೇವ ಹಾಸ್ಪಿಟಲ್ನ ಯಾವ ರೀತಿ ಕಟ್ಟಿದ್ದಾರೆ ಆ ರೀತಿ ಇಡೀ ದೇಶದ ಹೆಲ್ತ್ ಕೇರ್ ಸಿಸ್ಟಮ್ನ ಕಟ್ಟಬೇಕಾಗಿದೆ. ಅದರಿಂದಾಗಿ ಅವ್ರ ಸೇವೆ ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತು ಭಾರತಕ್ಕೆ ಅವಶ್ಯಕತೆ ಇದೆ. ಖಂಡಿತವಾಗ್ಲೂ ಅವ್ರು ಗೆದ್ದೇ ಗೆಲ್ತಾರೆ. ಅದು 3 ಲಕ್ಷ ವೋಟ್ ಮಾರ್ಜಿನಿಂದ ಗೆಲ್ತಾರೆ. ಕಡೆಯದಾಗಿ ಒಂದು ನಿಮಿಷ, ಈ ಭಾರತ ದೇಶದ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೆ ತರಬೇಕಾದ್ರೆ ಬಹುಜನ್ ಸಮಾಜ್ ಪಕ್ಷದ ಆನೆ ಗುರುತಿನ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಈ ಎರಡೂ ಪಕ್ಷಗಳು ಸಂವಿಧಾನವನ್ನ ಜಾರಿಗೆ ತಂದಿಲ್ಲ. ನಮ್ಮ ಬಹುಜನ್ ಸಮಾಜ್ ಪಕ್ಷದ ಏನು ಸಂವಿಧಾನದ ಪೀಠಿಕೆ ಏನಿದೆ, ನಾವು ಸಂವಿಧಾನವನ್ನ ಜಾರಿಗೆ ತರಬೇಕು ಅಂತ ಹೊಟ್ಟಿದ್ದೀವಿ. ಹಾಗಾಗಿ ಈ ಬಾರಿ BSPಗೆ ಓಟ್ ಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ. ಒಟ್ಟಾರೆ ನಾವು ನೋಡ್ತಾ ಇದ್ವಿ ಆನೇಕಲ್ನಲ್ಲಿ ಸಿಕ್ಕಾಪಟ್ಟೆ ಜಿದ್ದಿನ ರಣಕಣ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ನಿಜವಾಗ್ಲೂ ಹೀಟ್ ಅಪ್ ಆಗಿದೆ ಎಲೆಕ್ಷನ್. ಎರಡೂ ಪಕ್ಷಗಳವರು ಕೂಡ ಇಬ್ಬರ ಮಧ್ಯೆನೂ ಕೂಡ ಎಷ್ಟು ಒಂದು ಚುನಾವಣಾ ಕಾವು ಗರಿಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಬಹುಶಃ ಇನ್ನೊಂದು ಕ್ಷೇತ್ರ ನಾಳೆ ಮತ್ತೊಂದು ಕ್ಷೇತ್ರ ಜೊತೆ ಬರ್ಬೋದು ಅನ್ಸುತ್ತೆ. ಇದರೊಂದಿಗೆ ರಣಕಣ 20 ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.